ಪ್ರಾಬ್ಲಮ್ಸ್ ಇನ್ KLX ಇಂಡಿಯನ್ ವರ್ಷನ್. ಕವಾಸಕಿಲೇ ಹಿಂಗೆ ಆಗ್ಬಿಟ್ರೆ ಹೆಂಗೆ ಹೇಳಿ, ಗಾಡೀಲಿ ರಸ್ಟಿಂಗ್ ಸ್ಟಾರ್ಟ್ ಆಗ್ಬಿಡೈತೆ. ಆ ಥರ ಅನ್ಕೊಂಡೆಲ್ಲ ಗಾಡಿ ಇಸ್ಕೋತೀರಾ ಅಂದರೆ ಇಸ್ಕೊಳಕ್ಕೆ ಹೋಗ್ಬಿಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಇವತ್ತು ಬಂದು ಏನು ಮಾತಾಡೋಣ ಅಂದರೆ, ಫಸ್ಟ್ ಆಫ್ ಆಲ್ ಮಾತಾಡೋ ಮುಂಚೆ ಒಂದೊಂದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ವಿಡಿಯೋನ, ಅದಕ್ಕೆ ಹೆಲ್ಪ್ ಆಗುತ್ತೆ. ಕಾಂಟೆಂಟ್ ಬಂದು ಒಂದು 80 ಡೇಸಿಂದ ಡೈಲಿ ಆಗ್ತಾಯಿದ್ದೀನಿ. ಚೆಕ್ ಮಾಡಲ್ಲ ಅಂದರೆ ಚೆಕ್ಔಟ್ ಮಾಡ್ಕೊಳ್ಳಿ, ಬಿಕಾಸ್ ಡೈಲಿ ವ್ಲಾಗ್ ಮಾಡೋದು ಇಟ್ಸ್ ನಾಟ್ ಈಸಿ ಟಾಸ್ಕ್ ಬಾಡಿ. ಸೊ ಚೆಕ್ಔಟ್. ಇವತ್ತು ಬಂದು ದ ಪ್ರಾಬ್ಲಮ್ಸ್ ಇನ್ KLX ಇಂಡಿಯನ್ ವರ್ಷನ್. ಏನು ಗೊತ್ತಾ, ಡಿಸಪಾಯಿಂಟ್ಮೆಂಟ್ ಅಂದರೆ ಇಲ್ಲಿ ಆಗಲೇ ಗಾಡೀಲಿ ರಸ್ಟಿಂಗ್ ಸ್ಟಾರ್ಟ್ ಆಗ್ಬಿಡೈತೆ. ಫಕ್ ಆಫ್, ನಾನೇ ಬೇಜಾರು ನೋಡಿ. ಹೊಸ ಗಾಡಿ ಬ್ರೋ, ಔಕಮ್ ಕವಾಸಕಿಲೇ ಹಿಂಗೆ ಆಗ್ಬಿಟ್ರೆ ಹೆಂಗೆ ಹೇಳಿ. ನನಗಂತೂ ನೋಡಿ ಬೇಜಾರಾಯಿತು. ಬಟ್ ಟು ಬಿ ಆನೆಸ್ಟ್ ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಬೆಳಗ್ಗೆ ಹೊತ್ತು ತೋರಿಸ್ತೀನಿ ಅದನ್ನ, ರಸ್ಟಿಂಗ್ ಆಗಿರೋದನ್ನ. ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡಿ ಪಕ್ಕದೊಳಗೆ. ಸ್ಟಾರ್ಟ್ ಆಗಿದೆ, ಬಿಕಾಸ್ ಇಷ್ಟು ಬೇಗ ಆಗೋಕ್ಕಾಗಲ್ಲ ಕಂಪ್ಲೀಟಾಗಿ. ಇವಾಗ ಹೊಸ ಗಾಡಿ ಅಲ್ವಾ, ಆಗಲೇ ರಸ್ಟಿಂಗ್ ಸ್ಟಾರ್ಟ್ ಆಗಿದೆ ಒಂದೊಂದು ಕಡೆ. ಸೊ ಬೇಜಾರಾಯಿತು ನೋಡ್ಬಿಟ್ಟು. ಇನ್ನು ಒನ್ ವೇಲ್ ಬರೋರ್ನೆಲ್ಲ ಹಿಡಿತಾಯಿಲ್ಲ. ಈ ಪೊಲೀಸ್ ಅವ್ರದ್ದು ತಲೆನೇ ಅರ್ಥ ಆಗಲ್ಲ ಭಯ್ಯ. ಈ ಬಸ್ ಅವ್ರಂತೂ ಇಲ್ಲದೇನಿಗೆ ಬರ್ತಾರೋ ತಾಯಣೆಗೂ ಅರ್ಥ ಆಗಲ್ಲ. ಮತ್ತು ಇನ್ನು ಏನೇನು ಪ್ರಾಬ್ಲಮ್ ಇದೆ ಗಾಡೀಲಿ. ಈ ಗಾಡಿ ಬಂದು ಇಬ್ರಿಗೆ ಮಾಡಿಲ್ಲ ಮೇಯ್ನಾಗಿ, ಆಯಿತಾ. ಈ ಗಾಡಿ ಬಂದು ಸಿಂಗಲ್ ಸೋಲೋ ಅಷ್ಟೇ. ನಂಗೆ ಕಾಮೆಂಟ್ ಆಗ್ತಾಯಿದ್ರು ಲೈಕ್ ಬ್ರೋ ಅಟ್ಲೀಸ್ಟ್ ಇಬ್ಬರು ಟೂರಿಂಗ್ ಮಾಡ್ಬೋದಾ ಅಂತ. ಎಲ್ಲ ಬ್ರೋ ಇಫ್ ಆ ಥರ ಅಂದ್ಕೊಂಡೆಲ್ಲ ಗಾಡಿ ಇಸ್ಕೋತೀರಾ ಅಂದರೆ ಇಸ್ಕೊಳಕ್ಕೆ ಹೋಗ್ಬೇಡಿ, ಮಾಡೋಕ್ಕಾಗಲ್ಲ. ಒಂದು ಇಲ್ಲೇ ಶಾರ್ಟ್ ಟೂರು ಮಾಡೋಕ್ಕಾಗಲ್ಲ ಇಬ್ಬರು. ಇಟ್ಸ್ ಲೈಕ್ ಟಫ್ ಅಂದ್ಕೊಳ್ಳಿ. ಸುಮ್ಮನೆ ಆ ಥರ ಎಲ್ಲ ಅಂದ್ಕೊಂಡು ಇನ್ವೆಸ್ಟ್ ಮಾಡಬೇಡಿ. ಇಟ್ಸ್ ಲೈಕ್ ನಾರ್ಮಲ್ ಪ್ರಾಪರ್ ಡರ್ಟ್ ಬೈಕು ವಿತ್ ರೋಡ್ ಲೀಗಲು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಇನ್ನೂ ಏನೇನು ಪ್ರಾಬ್ಲಮ್ಸ್ ಇದೆ ಗಾಡೀಲಿ. ಮೈನಾಗಿ ಕಾಲು ಎಡ್ಕಿಸಲ್ಲ ಇಫ್ ಯು ಆರ್ ಅ ಶಾರ್ಟ್ ರೈಡರ್. ಮಿನಿಮಮ್ ಅಂದರೂ 5+ ಇರಬೇಕು ಟಿಪ್ಟೋ ಆಗಬೇಕು ಅಂದರೆ. ಇಲ್ಲ ಟಿಪ್ಟೋ ಆಗಲ್ಲ ಅಷ್ಟೇ. ನೋಡಿ ಇಲ್ಲಿ ಈ ಪಾರ್ಟಲ್ಲಿ ರಸ್ಟಿಂಗ್ ಸ್ಟಾರ್ಟ್ ಆಗ್ಬಿಡೈತಿ ಎರಡು ಕಡೆನೂ. ನನಗೆ ಬೇಜಾರು ಆಗ್ಬಿಡೈತೆ ಅಂದ್ಕೊಳ್ಳಿ ನೋಡ್ಬಿಟ್ಟು. ಬನ್ನಿ ಸಿಗ್ನಲ್ ಬಿಡುತ್ತೆ, ಹೊರಡೋಣ ಇವಾಗ. ಲೈಕ್ ನಾನು ಸ್ವಲ್ಪ ಟ್ರೇಡಿಂಗ್ ಬಗ್ಗೆ ಮಾತಾಡಬೇಕಾಯ್ತು ಓಮೋ ಹತ್ರ. ಬಿಕಾಸ್ ಸೀರಿಯಸ್ಸಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ಬಾಯ್ಸ್. ಕಾಸು ಮಾಡಬೇಕು ಅಂತ ಅಲ್ಲ, ಅಲ್ಲಿ ಇಲ್ಲಿ ಇವ್ರ ಮೇಲೆ ಕಾಸು ಕಳಿಯೋದ್ಕಿಂತ ಇಟ್ಸ್ ಬೆಟರ್ ಟು ಸ್ಪೆಂಡ್ ಆನ್ ಟ್ರೇಡ್ಸ್ ಅನ್ನಿಸ್ತು. ಬಿಕಾಸ್ ಲಾಸ್ ಆದರೆ ಇಟ್ಸ್ ಲೈಕ್ 20%, ಪ್ರಾಫಿಟ್ 80%. ಅದು ನಿಮ್ಗೆ ತಲೆ ಇರಬೇಕು. ಇಲ್ಲ 100% ಲಾಸು. ಆಮೇಲೆ ಅದನ್ನೇ ಜೂಜ್ ಥರ ಆಡಿದ್ರೆ ಮನೆಗೇ ಮಾರ್ಕೋಬೇಕಾಯ್ತದೆ. ಸೊ ಇಟ್ಸ್ ರಿಸ್ಕಿ. ಲೈಕ್ ರಿಸ್ಕ್ ಇಲ್ದಲ್ಲೇ ರಸ್ಕಬೇಕು ಅಂದರೆ ಹೌದಾ ಫಕ್ ಬ್ರೋ, ಆಗಲ್ಲ. ಲೈಫಲ್ಲಿ ರಿಸ್ಕ್ ಅನ್ನೋದಿರಬೇಕು. ಲೈಕ್ ಏನು ಗೊತ್ತಾ, ಮೇನಾಗಿ ರಿಸ್ಕ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿರಬೇಕಷ್ಟೇ. ಏನು ರಿಸ್ಕ್ ಇಲ್ಲದೆ ಜೀವನ ಮಾಡ್ತೀವಿ ಅಂದರೆ ನಮ್ಮ ಡ್ರೀಮ್ ಲೈಫ್ನ ಅಚೀವ್ ಕೂಡ ಮಾಡೋಕ್ಕಾಗಲ್ಲ. ಮನೇಲೇನಾದರೂ ಸರಿಗೆ ಮಾಡಿಕ್ಕಿದ್ರೆ ಮಾಡ್ಬೋದು. ಇವಾಗ ಈ ಭುಜ ಅವು ಇವು ಮನೇಲಿ ಇಸ್ಕೊಬಿಡ್ತಾರೆ, ಮನೇಲಿ ಆಟ ಮಾಡಿ. ಮದರ್ಸ್ ಗಿಫ್ಟ್, ಫಾದರ್ಸ್ ಗಿಫ್ಟ್, ಹಂಗೆ. ನನಗೆ ಸೂಪರ್ ಬೈಕ್ ಅಂತ ಬಂದರೆ ಇಟ್ಸ್ ಲೈಕ್ ನನ್ನ ಕಾಸು ಒಳ್ಳೆ ಇಸ್ಕೋಬೇಕು. ಬಿಕಾಸ್ ನಂಗೆ ಆ ರೈಡ್ ಫೀಲ್ ಆದಾಗಲೇ ನಂದು ಅಂತ ಬಂದಾಗ, ಆಯಿತಾ, ಆ ಪ್ರಾಪರ್ ಟು ಪ್ರಾಪರ್ ಅಡ್ರೆನಲಿನ್ ಫೀಲ್ ಆಗೋದು, ಮತ್ತು ಆ ಗಾಡಿಗೆ ಒಂದು ಅಟ್ಯಾಚ್ಮೆಂಟ್ ಅಂತ ಬಿಲ್ಡ್ ಆಗೋದು ನಂದು ಅಂತ ಬಂದಾಗ. ಅಂಟಿಲ್ ಅಂಡ್ ಅನ್ಲೆಸ್ ನೋವು ನೋಡಿ. ನಾವು ನಮ್ಮ ಜೀವನಗಳೇ ಕಷ್ಟ ಅನ್ಕೊತೀವಿ. ಪಾಪ ಬಸ್ಸೊಳಗೆ ಕಿಲೋಮೀಟ್ರ್ ಗಟ್ಟಲೆ ಟ್ರಾವೆಲ್ ಮಾಡೋರು ಇರ್ತಾರೆ. ಎವ್ರಿ ವೆನ್ಸ್ಡೇ ಎವ್ರಿ ಡೇ ಈಸ್ ನಾಟ್ ಸಂಡೇ. ಓಮಿನಿಲಿ ಬಂದು ಏನು ಗೊತ್ತಾ, ಬ್ರೇಕಿಂಗ್ ಸಿಸ್ಟಮ್ ಫ್ರಂಟ್ ಇರೋ ಸ್ಟಾಪಿ ಎಲ್ಲ ಹೊಡಿತಾರೆ. ಮತ್ತು ರೇರ್ ವೀಲ್ ಡ್ರೈವು ಒಂಥರ ವಿಚಿತ್ರ ಲೆಜೆಂಡ್ ಗಾಡಿ ಅದು ನೋಡಿ. ಅಲ್ಲೊಂದು ಓಮಿನಿ, ಹಿಂದೆ ಒಂದು. ಏನಪ್ಪ ಆರನ್ ಮೇಲೆ ಟೇಪೇ ಹಾಕ್ಬಿಟ್ಟವ್ರೆ. ಆರನ್ಗೆ ಉಟ್ಬಿಟ್ಟಿರ್ತಾರೆ ಒಬ್ರು ನೋಡಿ. ಒಳ್ಳೆ ಪವರ್ ಐತೆ KLX ಒಳಗೆ. ಮತ್ತು ಇಂಜಿನ್ ನಾಯ್ಸ್ ಅಷ್ಟೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ಕಾಸಕ್ಕೆ ತಕ್ಕಂತೆ ಕಜಾಯ ಇದೆ. ಬಟ್ ರಸ್ಟಿಂಗ್ ಎಲ್ಲ ಇಟ್ಸ್ ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಬೇಜಾರಾಯಿತು ಸ್ವಲ್ಪ. ಇದಕ್ಕೆ KLX ಏನಕ್ಕೆ ಹೇಳಿ, ಎಲ್ಲಿ ಬೇಕಲ್ಲ ಹತ್ತಿಸ್ಕೊಂಡು ಆಟ ಆಡ್ಕೊಂಡು ಹೋಗ್ಬೋದು. ಇಟ್ಟು ಕಾಲಿಗೆ ಹೊಡಿತೈತಪ್ಪ ಇವತ್ತು. ಏನು ವಿಶೇಷ ಗೊತ್ತಿಲ್ಲ. ಯಾವಾಗಲೂ ಬೂಟ್ಸ್ ಹಾಕ್ಕೊಂಡಿರ್ತೀನಿ, ಇಲ್ಲ ಶೂಸ್ ಹಾಕ್ಕೊಂಡಿರ್ತೀನಿ. ಇವತ್ತು ಚಪ್ಪಲಿಲಿದ್ದೀನಿ, ಕಾಲಕ್ಕೆ ಸರಿಗೆ ಈಟ್ ಹೊಡಿತೈತೆ. ಹೆವಿ ಈಟ್ ಹೊಡಿತೈತೆ ಬಾಯ್ಸ್. ಆಮೇಲೆ ಗಾಡಿ ಸ್ವಲ್ಪ ಚೆಕ್ ಮಾಡಿಸ್ಬೇಕಾಯ್ತು, ಇಂಜಿನ್ ಆಯಿಲೆಲ್ಲ. ಬಿಕಾಸ್ ಹೇಳ್ದಂಗೆ ಬ್ಲಾಗೊಳ್ಗೆ ಲೈಕ್ ರೈಟ್ ಪ್ಲ್ಯಾನ್ ಇದೆ. ಲೆಟ್ ಮಿ ಸಿ ಹೋಗ್ತೀವ ಇಲ್ವಾ ಅಂತ. ಓದಿಲ್ಲ ಅಂದರೂ
ಒಂದು ರೈಡ್ ಥರನೇ ಹೋಗ್ತೀನಿ, ಬಟ್ ರೈಡಲ್ಲ ಆ ಥರ ಅದು. ನೋಡೋಣ. ಅಯ್ಯೋ ಈ ಪ್ಲ್ಯಾನ್ಗಳು ಯಾವುದು ವರ್ಕ್ ಆಗಲ್ಲ. ಸೊ ನೋ ಪ್ಲ್ಯಾನ್ಸ್, ನೋ ಫಕಿನ್ ಸ್ಟಾಫ್. ಏನೇನು ಯಾವ್ಯಾವ ಟೈಮ್ಗೆ ಆಗುತ್ತೆ ಅದು ಮಾಡ್ತಾ ಇರೋದು. ಟ್ರಾಫಿಕ್ ಹೆವಿ ಅಂದರೆ ಹೆವಿ ಬಾಯ್ಸ್, ಹೆವಿ ಅಂದರೆ ಹೆವಿ ಟ್ರಾಫಿಕ್ಕು. ಗಾಡಿ ಈಟ್ ಬೇರೆ ಕಾಲಿಗೆ ಹೊಡಿತೈತೆ. ಏನಕ್ಕೆ ಇಷ್ಟು ಹೊಡಿತೈತೆ ಅಂತ ಗೊತ್ತಿಲ್ಲ. ಖೈದಿ ನಂಬರ್ 6106 ಡಿ ಬಾಸ್. ಎಷ್ಟು ಜನ ಇರ್ತಾರಪ್ಪ ಇಲ್ಲಿ. ಯಾವ್ದಾರು ಬಿಸ್ನೆಸ್ ಮಾಡೋದಿಲ್ಲ, ಬಂದು ಪ್ರಮೋಷನ್ ಹಾಕ್ಬೋದು ಆರಾಮಾಗಿ. ಹೌ ಇಸ್ ಯುವರ್ ಲೈಫ್ ಗೋಯಿಂಗ್ ಗಾಯ್ಸ್? ಹೆಂಗೋಗ್ತಿದೆ? ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸು ಲೈಕ್ ನನಗೆ ಫ್ಯಾಮಿಲಿ ಥರನೇ. ಸೊ ನಿಮ್ಮನ್ನೂ ವಿಚಾರಿಸ್ಕೊತಾ ಇರ್ತೀನಿ. ಕಷ್ಟ ಸುಖ ಇದ್ರೆ ಹೇಳಿ, ಕುತ್ಕೊಂಡು ಮಾತಾಡೋಣ, ಪರವಾಗಿಲ್ಲ. ನಮ್ಮದು ಜೀವನಗಳು ಅರ್ಧ ಊರು ಬಾಗ್ಲಾಗಿವೆ, ಆದರೂ ಮೇಲ್ಗಡೆ ಹಿಂಗಿದ್ದೀವಿ. ಮೇಲ್ಗಡೆ ಅನ್ನೋದಕ್ಕಿಂತ ನೀವು ನಿಮ್ಮ ಲೈಫ್ ಒಳಗೆ ಒಂದೊಂದು ಗ್ಯಾಪ್ನ ಮಾಡಿಕೊಳ್ಳಿ. ಯಾವಾಗ ನಿಮ್ಮ ವೀಕ್ನೆಸ್ಸನ್ನು ಈಚೆ ತೋರಿಸ್ಕೊತೀರಾ, ಅವ್ರಿಗೆ ಗೊತ್ತಿರೋರು ಪರವಾಗಿಲ್ಲ, ಅವ್ರು ಏನಾದ್ರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ, ಆ ವೀಕ್ನೆಸ್ನ ನಿಮ್ಮ ಬ್ಯಾಡ್ ಟೈಮ್ ಒಳಗೆ ವೀಕ್ನೆಸ್ಸಾಗಿ ಹಿಡ್ಕೊಂಡು ಆಟ ಆಡ್ಬಿಡ್ತಾರೆ. ಸೊ ಯಾರಿಗೂ ಆದರೂ ಅಷ್ಟೇ, ಏನೇ ಆದರೂ ಅಷ್ಟೇ, ಸೋಷಲ್ ಮೀಡಿಯಾಲೂ ಅಷ್ಟೇ, ನೀವು ತುಂಬ ಬೇಜಾರಾಗಿರೋದು ಅವೆಲ್ಲ ಏನೋ ಶೋಕೇಸ್ ಮಾಡ್ಕೋಬೇಡಿ. ಯಾರು ಕೇಳಲ್ಲ ಗುರು, ಲಿಟ್ರಲಿ ನೋ ಒನ್. ನೀನು ಹೆಂಗೆ ಇರು, ಸಾಯ್ತಿರು, ಬದುಕಿರು, ಅವ್ರು ಸತ್ತೋಗು, ಯಾರು ಕೇಳಲ್ಲ. ಬರ್ದು ಮಡಿಕೊಬಿಡ್ರಿ ಇದನ್ನ. ಸೊ ಹಿಂಗೆ ಹೋಗ್ತಾ ಇದೆ. ಇಲ್ಲಿ ಆಟೋಣ ಏನೋ ಬರ್ದವ್ರು ನೋಡಿ. ಸಕ್ಸಸ್ ಈಸ್ ಲೈಕ್ ಪ್ರೆಗ್ನೆಂಟ್. ಎವ್ರಿ ಒನ್ ಸೇಸ್ ಕಂಗ್ರ್ಯಾಚುಲೇಷನ್ಸ್, ಬಟ್ ನೋ ಬಡಿ ನೋಸ್ ಹೌ ಮೆನಿ ಟೈಮ್ಸ್ ವಿ ಆರ್ ಫಕ್ಡ್ ಆ್ಯಂಡ್ ಹೌ ಮೆನಿ ಟೈಮ್ಸ್ ಅಹೋಯ್ ಫಕ್ ಬ್ರೋ. ಓದ್ತೀನಿ ಕೇಳಿಸ್ಕೊಳ್ಳಿ. ಸಕ್ಸಸ್ ಈಸ್ ಲೈಕ್ ಅ ಪ್ರೆಗ್ನೆಂಟ್. ಎವ್ರಿ ಒನ್ ಸೇಸ್ ಕಂಗ್ರ್ಯಾಚುಲೇಷನ್ಸ್, ಬಟ್ ನೋ ಬಡಿ ನೋ ಹೌ ಮೆನಿ ಟೈಮ್ಸ್ ವಿ ಆರ್ ಫಕ್ಡ್ ಆ್ಯಂಡ್ ಹೌ ಮೆನಿ ಆ್ಯಂಗಲ್ಸ್ ವಿ ಯೂಸ್ಡ್. ಅದು ಕೆಳಗಡೆ ಇತ್ತಲ್ಲ, ಹೌ ಮೆನಿ ಆ್ಯಂಗಲ್ ವಿ ಯೂಸ್ಡ್ ಅಂತ. ಮೇಲ್ಗಡೆ ಇರೋ ಕೊಟ್ಟು ಕೇಳಿದೆ ಬಾಯ್ಸ್, ಕೆಳಗಡೆ ಲೈನ್ ಎಕ್ಸ್ಟ್ರಾ ಹಾಕ್ಸ್ಬಿಟ್ಟವ್ರೆ, ಎದೆಗೆ ತಗೋಬಿಟ್ಟವ್ರು ಅಣ್ಣ. ಕಲೆಗಳು ನಮ್ಮ ಆಟೋ ಅಣ್ಣಂದಿರಂಗೆ ಮಾತ್ರ ಬರೋದವೆಲ್ಲ. ಬ್ರೋ 2.5. ಥ್ಯಾಂಕ್ ಯು ಬ್ರೋ. ಹಾಂ ಆಟ ಆಡ್ಬೋದು. ನೋಡಿ ವೀಲಿ ಹೊಡಿತಾರಂತೆ ಕೊಟ್ಟರೆ. ನಾವು ಎಲ್ಲ ಮಾಡ್ತೀವಿ ಬ್ರೋ, ನಿಮಗೂ ನಮಗೂ ವ್ಯತ್ಯಾಸ. ನೀವು ಹೇಳ್ಕೊತೀರ, ನಾವು ಹೇಳ್ಕೊಳ್ಳ ಅಷ್ಟೇ. ಮಾಡಿ ಹೆಲ್ಮೆಟ್ ಹಾಕೊಂಡು ಮಾಡಿ, ಹುಷಾರಾಗಿ ಮಾಡಿ ಅಷ್ಟೇ. ಇಲ್ಲೇ ಲೆಫ್ಟ್ ಹಾಕೊಂಬೋಣ ಬಾಯ್ಸ್, ಆಗ್ತಾಯಿಲ್ಲ ಟ್ರಾಫಿಕ್ಕು. ಈ ಥರ ಟ್ರಾಫಿಕ್ ನಾನು ತಾಯಣೆಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವುದು ಹೇಳ್ರಿ ಟ್ರಾಫಿಕ್ ಇದು, ಫಾಕ್ ಬ್ರೋ ಫಾಕ್. ನಮ್ಮ ಕಾಲೇಜವರೆಲ್ಲ ಇಲ್ಲೇ ಓಡಾಡ್ತಾ ಇರ್ತಾರೆ, PG ಗರ್ಲ್ಸ್ ಎಲ್ಲ. ಬಟ್ ಈ ಸತಿ ಎಲ್ಲ ನೋ ಡಿಸ್ಟ್ರಾಕ್ಷನ್, ನೋ ಫಕಪ್ಸ್, ನೋ ಹುಕ್ಕಪ್ಸ್, ಏನೂ ಇಲ್ಲ. ಒನ್ ಗೋಲ್, ಒನ್ ಡೈರೆಕ್ಷನ್, ಟ್ರಸ್ಟ್ ಇನ್ ಗಾಡ್ ಅಷ್ಟೇ. ಬೇರೆ ಎಲ್ಲ ಅಂಡಮ್ ಫುಟ್. ಅದು ಯಾರೇ ಆದರೂ ಅಷ್ಟೇ, ಯಾವಳೆ ಆದರೂ ಅಷ್ಟೇ, ಅವ್ರ ಅಮ್ಮನ ಏನೇ ಆದರೂ ಅಷ್ಟೇ, ಫ್ಯಾಮಿಲಿ ಬಿಟ್ಟು ಬೇರೆ ಏನಾದರೂ ಇಂಪಾರ್ಟೆನ್ಸ್ ಕೊಟ್ಬಿಟ್ರೆ ಈ ಸತಿ ಅಷ್ಟೇ ಡೆಡ್ ಆ್ಯಂಡ್ ಈ ವರ್ಷ ಫುಲ್ ಸ್ಟಾಪ್ ಇಕ್ಕೊಬಿಡ್ತೀನಿ ನನ್ನ ಲೈಫ್ಗೆ. ಇನ್ನೇನು ಗಾಯಸ ಆಗಲೇ 21 ಆಯಿತು, 22 ಆಗೋಯ್ತದೆ. ಜೂನ್ ಬಂದರೆ ಇನ್ನೂ ಲೈಫಲ್ಲಿ ಏನಕ್ಕೆ ಗುಡ್ ಹಾಕಿಲ್ಲ. ನಿಮ್ಗೆ ಅನ್ನಿಸ್ತಿರ್ಬೋದು, ಅಯ್ಯೋ ನಾವಿನ್ನೂ 30 ವರ್ಷ ನಾವೇ ಏನೂ ಮಾಡಿಲ್ಲ, ಆರಾಮಾಗಿರಪ್ಪ, ಟೈಮ್ ತಗೋ ಅಂತ. ಬಟ್ ಏನು ಗೊತ್ತಾ, ಜನ್ರೇಷನ್ನು ಟೈಮ್ ಕೊಡಲ್ಲ ಬಾಯ್ಸ್. ಬಿಕಾಸ್ ನಾನು ಎಷ್ಟು ವರ್ಷ ಬದುಕಿರ್ತೀನಿ ಅಂತ ನಂಗೆ ತಾಯಣೆಗೂ ಗೊತ್ತಿಲ್ಲ. ನಮ್ಮ ಮನೆ ಬರ್ದೊಳ್ಗೆ ಏನೇ ಬರ್ದಿರ್ಬೋದು, ಬಟ್ ಬೀಯಿಂಗ್ ಆ್ಯನ್ ಅಡ್ರೆನಲಿನ್ ಜಂಕಿ, ಸೊಳ್ಳೆ ಹೊಡೆದಂಗೆ ಹೊಡ್ಕೊಂಡು ಹೊಂಟೋಯ್ತಾರೆ. ಇಲ್ಲ ನಾನು ಸೊಳ್ಳೆ ಥರ ಹುಷ್ಟಾಗೋಯ್ತೀನಿ ಎಲ್ಲಾದರೂ ಅಷ್ಟೇ. ಈ ಬೈಕರ್ಸ್ ಲೈಫೇ ಹಂಗೆ. ಈ ಹುಡುಗಿರು ಅಷ್ಟೇ, ಬೈಕರ್ಸ್ ಹತ್ರ ಯಾವ ಥರ ಮಜಾ ತಗೊತಾರೆ ಅಂದರೆ, ಬೈಕರ್ಸ್ ಬೇಕು, ಶುಡ್ ಬಿ ಎ ಫ್ರೆಕಿನ್ ಜಿಮ್ ಗಾಯ್, ಬಟ್ ಫಾರ್ ಫ್ಯೂ ಡೇಸ್ ಅಷ್ಟೇ, ಸ್ವಲ್ಪ ದಿನಗಳ ನಂತರ ಅಂತ ಚೇಂಜ್ ಮಾಡಿಬಿಡ್ತಾರೆ. ಇಲ್ಲೆಲ್ಲಣ ಸೊಂದಿಗೆ ಬಿಡ್ತಾ ಇದೆಯಾ, ಹೋಯ್ ಇರಿಟೇಟೆಡ್ ಬ್ರೋ ಫುಲ್. ಎಲ್ಲ ಕಡೆ ಕಪಲ್ಸಪ್ಪ ಈ ಪಾರ್ಕ್ಗಳ ಹತ್ರ ಎಲ್ಲ. ಸೊ ಇನ್ನೇ ನಾನು ಓಡ್ತೀನಿ ಬನ್ನಿ, ಲೈಕ್ ನಾನು ಓಡಿದ್ದೀನಿ ಬಂದೆ ಇಲ್ಲಿ ಕಾಲೇಜ್ ಹತ್ರ. ಸೊ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.